ಎಜಿ ನ್ಯೂಸ್ಗೆ ಸ್ವಾಗತ. ಗಾಂಜಾ ಮಾರಾಟ ದಂಧೆಯ ವಿರುದ್ಧ ಬನಹಟ್ಟಿ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ 75 ವರ್ಷದ ವೃದ್ಧನನ್ನ ಬಂಧಿಸಿ 763 ಗ್ರಾಂ ಒಣಗಿದ ಗಾಂಜಾ ಹಾಗೂ ದಂಧೆಗೆ ಬಳಸಲಾಗ್ತಾ ಇದ್ದ ಮೋಟಾರ್ ಸೈಕಲ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಬಂಧಿತನನ್ನ ಜಮಖಂಡಿ ತಾಲೂಕಿನ ಶಿರಗುಪ್ಪಿ ಮಡ್ಡಿ ಫ್ಲಾಟ್ ನಿವಾಸಿ ಶಿವಪ್ಪ ನೀಲಪ್ಪ ಕಾಳೆ ಅಂತ ಗುರುತಿಸಲಾಗಿದೆ. ಆರೋಪಿಯಿಂದ ಅಂದಾಜು 763 ಗ್ರಾಂ ಒಣಗಿದ ಗಾಂಜಾ ಹಾಗೂ ಸಾಗಾಟಕ್ಕೆ ಬಳಸಲಾಗ್ತಾ ಇದ್ದ ಹೀರೋ ಸ್ಪ್ಲೆಂಡರ್ ಮೋಟಾರ್ ಸೈಕಲ್ ಅಂದಾಜು ಮೌಲ್ಯ 20,000 ಜಪ್ತಿ ಮಾಡಲಾಗಿದೆ. ಒಟ್ಟು 27,500 ಮೌಲ್ಯದ ಸ್ವತ್ತು ವಶಪಡಿಸಿಕೊಳ್ಳಲಾಗಿದೆ. ಈ ಕುರಿತು ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಗುನ್ನ ಸಂಖ್ಯೆ 104/2026 ಅಡಿ ಎನ್ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಜಗದೀಶ್, ಡಿವೈಎಸ್ಪಿ ರೋಷನ್ ಜಮೀರ್ ಹಾಗೂ ಸಿಪಿಐ ಆರ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ತನಿಖಾಧಿಕಾರಿ ಶಿವರಾಜು ಎಸ್ ಧರಿಗೋಣ ಮತ್ತು ಸಿಬ್ಬಂದಿ ಈ ಕಾರ್ಯಾಚರಣೆ ಮಾಡಿದ್ರು. ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ಲಾಘಿಸಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಈಗ QR ಕೋಡ್ ಅಂದ್ರೆ ಏನು ದೊಡ್ಡ ಹೈಟೆಕ್ ಟೆಕ್ನಾಲಜಿ ಇಲ್ಲ. ಎಲ್ಲರೂ ನಾವು ಸ್ಕ್ಯಾನ್ ಮಾಡ್ತೀವಿ, UPI ಪೇಮೆಂಟ್ ಎಲ್ಲರೂ ಮಾಡ್ತಾರೆ. ಈಗ ಎಲ್ಲರಿಗೂ ಅರ್ಥ ಆಗುತ್ತೆ. ಆ ರೋಡಲ್ಲಿ ಆ ಮಾವಿನ ಹಣ್ಣು ಸೆಲ್ ಮಾಡೋರಿಗೆ ಕೂಡ QR ಕೋಡ್ ಅರ್ಥ ಆಗುತ್ತೆ. ಸಿಂಪಲ್ ಸ್ಕ್ಯಾನ್ ಮಾಡಿದ್ರೆ ನಾವು ಎರಡೇ ಪ್ರಶ್ನೆ ಕೇಳ್ತೀವಿ, ಎಲ್ಲಿ ಆಗ್ತಾ ಇದೆ, ಯಾರು ಮಾಡ್ತಾ ಇದ್ದಾರೆ, ತಮಗೆ ಏನು ಮಾಹಿತಿ ಇದೆ ಕೊಡಿ. ಪೂರ್ತಿ ಮಾಹಿತಿ ಕೊಡಬೇಕು, ತಮ್ಮ ಹೆಸರು ಕೊಡಬೇಕು, ಫೋನ್ ನಂಬರ್ ಕೊಡಬೇಕು, ಫೋಟೋ ಕೊಡಬೇಕು ಅಂತ ಏನಿಲ್ಲ. 4-5 ಪ್ರಶ್ನೆ ಕೇಳ್ತೀವಿ, ಬಟ್ ಅಲ್ಲಿ ತಮಗೆ ಏನು ಮಾಹಿತಿ ಇದೆ ದಯವಿಟ್ಟು ಕೊಡಿ, ನಾವು ವೆರಿಫೈ ಮಾಡ್ತೀವಿ. ವೆರಿಫೈ ಆದ ನಂತರ ಏನಾದರೂ ಅವ್ರ ಮೇಲೆ ಕಾರ್ಯಾಚರಣೆ ಆದರೆ ನಮಗೆ ಕ್ರೆಡಿಟ್ ಕೂಡ ಕೊಡ್ತೀವಿ. ತಮಗೆ ಭಯ ಇದೆ, ತಮ್ಮ ಹೆಸರು ಡಿಸ್ಕ್ಲೋಸ್ ಮಾಡಬಹುದು, ಆ ಆಪ್ಷನ್ ಕೂಡ ಅದರಲ್ಲಿ ಇದೆ. ಅದನ್ನು ಕೂಡ ರಿಕ್ವೆಸ್ಟ್ ಮಾಡಿದ್ವಿ. ಇದು ಒನ್ ಸೈಡ್ ಆಯಿತು, ಅವೇರ್ನೆಸ್ ಮೂಡಿಸಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.